ಒಂದೇ ವರ್ಷದಲ್ಲಿ ಪಾರ್ಲಿಮೆಂಟ್ಗೆ ಇಲ್ಲಿ ಏನು ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ವಿಭಜನೆ ಆಗಿತ್ತೋ ಅವ್ರನ್ನ ಹೊರತುಪಡಿಸಿ ಅವರು ಸಹ ಬಿಜೆಪಿಗೆ ಹೋದ್ರು. 27,000 ಹೈಕ್ ಮಾಡೋದ್ರಿಂದ 10,000 ಲೀಡನ್ನು ಕೊಟ್ಟು ಪ್ರಥಮ ಬಾರಿಗೆ 30 ವರ್ಷಗಳ ಕಾಲದ ನಾವು ಎಲ್ಲಿ ಸೋತಿದ್ದೀವೋ, ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕೊಳ್ಳುವಂತ ಕೆಲಸ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮತದಾರರು ಕೊಟ್ಟಿದ್ರಿ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಪಕ್ಷದ ವತಿಯಿಂದ ಧನ್ಯವಾದವನ್ನು ಹೇಳಕ್ ಬಯಸ್ತಾ ಇದ್ದೀನಿ. ನಾನು ಇನ್ನು ಮುಂದೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. 5 ಗ್ಯಾರಂಟಿಗಳ ಮಧ್ಯೆ ಇಷ್ಟು ಒಂದು ಸಾಧನೆ ಇತಿಹಾಸವನ್ನು ಕಂಡರಿದ ರೀತಿಯಲ್ಲಿ ಅಭಿವೃದ್ಧಿ ಇವತ್ತು ಜಗಳೂರು ಆಗಿದೆ. ಎಲ್ಲರಿಗೆ ಪರಮಾಶ್ಚರ್ಯ. 5 ಗ್ಯಾರಂಟಿಗಳ ಮಧ್ಯೆ ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಶಾಸಕರು ಎಲ್ಲಿಂದ ಹಣವನ್ನು ತರ್ತಾರೆ, ಎಲ್ಲಿ ನೋಡಿದ್ರು ಸಿಸಿ ರಸ್ತೆ, ಇವೆಲ್ಲವೂ ನಿಜವಾಗ್ಲೂ ಇನ್ನೂ 2 ವರ್ಷ ಬಾಕಿ ಇದೆ. ಇದು ನಿಜವಾಗ್ಲೂ ನಮಗೆ ಅಭಿವೃದ್ಧಿ ಮತ್ತು ನಮ್ಮ ಪಕ್ಷವನ್ನ ಕಟ್ಟೋ ಬೆಳೆಸೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತೆ 28ಕ್ಕೆ ನಾವು ಇಲ್ಲಿಂದ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರನ್ನ ವಿಧಾನಸಭೆಗೆ 17 ವಿಧಾನಸಭೆ ಕಳಿಸಬೇಕಾಗ್ತದೆ. ನಮಗೆ ಸಿಕ್ಕಿರೋದು ಪುಣ್ಯ ಅನ್ನಂತ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಕಾಂಗ್ರೆಸ್ಸಿನ ನಮ್ಮ ಮುಖಂಡರುಗಳು ಎಲ್ಲರೂ ಮುಖಂಡರುಗಳೇ. ಹಾಗಾಗಿ ಸಮಯದ ಅಭಾವ ನಮಗೆ ಬೇರೆ ಕೇವಲ 5 ನಿಮಿಷ ಮಾತ್ರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡ್ದಾನೆ ಇವತ್ತಿನ ಉದ್ದೇಶ ಏನಿದೆಯೋ, ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಸಿದ್ಧಾಂತ, ಶಿಸ್ತು ಮತ್ತು ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ಇಲ್ಲಿವರೆಗೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಶಿಸ್ತನ್ನು ಕಾಪಾಡಬೇಕಾಗ್ತದೆ. ಈಗ ತಾನೇ ಬಂದು ಮಾತನಾಡಿದಂತ ನಮ್ಮ ರಾಹುಲ್ ಗಾಂಧಿ ಅವರು ಬಂದು ಒಳಗೆ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಈಗಾಗಲೇ ಇಲ್ಲಿ ಬಂದಾಗ ಹೇಳಿದ್ರು, ಕಾಂಗ್ರೆಸ್ ಅಂದ್ರೆ ಒಂದು ಶಿಸ್ತು, ಕಾಂಗ್ರೆಸ್ ಅಂದ್ರೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಂಥದ್ದು ಕೇವಲ ಇದು ಮಾತಿಗೆ ಸೀಮಿತ ಆಗದೆ